Hi everyone, welcome back to Learn Easily channel. Alfred tennyson poem Ring Out Wild Bells. ಕನ್ನಡದ ಸರಳವಾದಂತಹ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಪದ್ಯದ ಸಮರಿ. ಆಲ್ಫ್ರೆಡ್ ಟೆನ್ನಿಸನ್ ರವರ ಈ ರಿಂಗ್ ಔಟ್ ವೈಲ್ಡ್ ಬೆಲ್ಸ್ ಈ ಪದ್ಯವು 1850ರಲ್ಲಿ ಪಬ್ಲಿಷ್ ಆಗಿರುತ್ತೆ. ಆಲ್ಫ್ರೆಡ್ ಟೆನ್ನಿಸನ್ ರವರು ಈ ಪದ್ಯವನ್ನು ಒಂದು ನ್ಯೂ ಇಯರ್ ಪೊಯಮ್ ಆಗಿ ಬರೆದಿರ್ತಾರೆ. ಇದು ಒಂದು ಕ್ರಿಸ್ಮಸ್ ಟೈಮ್ನಲ್ಲಿ ಬರೆದಿರ್ತಕ್ಕಂತಹ ಒಂದು ಪೊಯಮ್ ಆಗಿದ್ದು, ಹೊಸ ವರ್ಷದ ಆರಂಭಕ್ಕಾಗಿ ಈ ಪದ್ಯವನ್ನು ಬರೆದಿರ್ತಾರೆ. ಹಾಗೆ ಕಳೆದ ಒಂದು ವರ್ಷದ ಎಲ್ಲ ಹಳೆಯ ನೆನಪುಗಳನ್ನು ಎಲ್ಲಿ ಮರೆಯಬೇಕು ಅವುಗಳನ್ನೆಲ್ಲ ಬೆಲ್ನ ರೀತಿಯಲ್ಲಿ ಒಡೆದು ಹಾಕಿ ಹೊಸ ಬೆಲ್ಲನ್ನು ನಾವು ರಿಂಗ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಈ ಪದ್ಯವನ್ನು ಬರೆದಿರ್ತಾರೆ. ಈ ಪದ್ಯದ ಹಿನ್ನೆಲೆಯನ್ನು ನೋಡಿದಾಗ ಇಲ್ಲಿ ರಿಂಗ್ ಔಟ್ ವೈಲ್ಡ್ ಬೆಲ್ಸ್, ವೈಲ್ಡ್ ಅಂದಾಗ ಕೆಟ್ಟ ಬೆಲ್ಸ್ ಅಂತೇಳಿ ಬರುತ್ತೆ. ರಿಂಗ್ ಔಟ್ ಅವುಗಳನ್ನೆಲ್ಲ ಒಡೆದು ಹಾಕಿ. ಇಲ್ಲಿ ಆಲ್ಫ್ರೆಡ್ ಟೆನ್ನಿಸನ್ ರವರ ಒಬ್ಬ ಸ್ನೇಹಿತ 22 ವರ್ಷದ ಯುವಕ ಹೆನ್ರಿ ಮರಣ ಹೊಂದಿರ್ತಾರೆ. ಆ ಸ್ನೇಹಿತ ಹೆನ್ರಿ ಆಲ್ಫ್ರೆಡ್ ಟೆನ್ನಿಸನ್ ರವರ ಸಿಸ್ಟರ್, ಸಹೋದರಿಯಾಗಿರ್ತಕ್ಕಂತಹ ಎಮಿಲಿಯನ್ನ ಮದುವೆಯಾಗಬೇಕಾಗಿರುತ್ತೆ. ಅಲ್ಲಿ ಸ್ನೇಹಿತನ ಅಗಲಿಕೆಯ ಒಂದು ದುಃಖದಲ್ಲಿ, ಹಾಗೆ ಒಂದು ವರ್ಷ ಕಳೆದು ಆ ವರ್ಷದ ದುಃಖಗಳನ್ನೆಲ್ಲ ಮರೆಯಬೇಕು, ಹೊಸ ವರ್ಷಕ್ಕೆ ಹೊಸ ಬೆಲ್ಸನ್ನು ರಿಂಗ್ ಮಾಡಬೇಕು ಅನ್ನೋ ಒಂದು ಥೀಮ್ನಲ್ಲಿ ಈ ಪದ್ಯವನ್ನು ಬರೆದಿರ್ತಾರೆ. ಬನ್ನಿ ಈ ಒಂದು ರಿಂಗ್ ಔಟ್ ವೈಲ್ಡ್ ಬೆಲ್ಸ್ನ ಕನ್ನಡದ ಸಾರಾಂಶವನ್ನು ಮತ್ತು ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ನೋಡುತ್ತಾ ಸಾಗೋಣ. ಹಿಯರ್ ದ ಫಸ್ಟ್ ಸ್ಟ್ಯಾನ್ಸಾ. ರಿಂಗ್ ಔಟ್ wild bells to the wild sky, the flying cloud, the frosty light. The year is dying in the night. Ring out wild bells and let him die. ಇಲ್ಲಿ ಮೊದಲನೇ ಒಂದು ಸ್ಟ್ಯಾನ್ಸವನ್ನು ನೋಡಿದಾಗ ರಿಂಗ್ ಔಟ್ ವೈಲ್ಡ್ ಬೆಲ್ಸ್ ಟು ದ ವೈಲ್ಡ್ ಸ್ಕೈ. ಇಲ್ಲಿ ರಿಂಗ್ ಔಟ್ ಅಂದರೆ ಬೆಲ್ಲನ್ನು ಬಾರಿಸಿ, ವೈಲ್ಡ್ ಬೆಲ್ಸ್ ಅಂದರೆ ಕೆಟ್ಟದಾದಂಥ ನೆನಪುಗಳು, ಆ ನೆನಪುಗಳನ್ನೆಲ್ಲ ಈ ಒಂದು ವೈಲ್ಡ್ ಸ್ಕೈಲಗೆ ತಳ್ಳಿಬಿಡಿ. ದ ಫ್ಲೈಯಿಂಗ್ ಕ್ಲೌಡ್, ದ ಫ್ರಾಸ್ಟಿ ಲೈಟ್. ಫ್ರಾಸ್ಟಿ ಎಂದಾಗ ಕೋಲ್ಡ್ ಲೈಟ್. ಆ ಒಂದು ಕೋಲ್ಡ್ ಡೇಸ್ನಲ್ಲಿ ಈ ವರ್ಷವನ್ನು ಕಳೆದು ನಾವು ಹೊಸ ವರ್ಷಕ್ಕೆ ಬರ್ತಾ ಇದ್ದೇವೆ. ಈ ಹಳೆಯ ವರ್ಷದಲ್ಲಿರ್ತಕ್ಕಂತಹ ಕಹಿ ನೆನಪುಗಳನ್ನೆಲ್ಲವನ್ನು ಸಹ ನಾವು ಬೆಲ್ನ ರೀತಿಯಲ್ಲಿ ಒಡೆದು ಬಿಡೋಣ. ರಿಂಗ್ ಔಟ್ ಅವುಗಳನ್ನೆಲ್ಲ ಮರೆತು ಬಿಡೋಣ. ದ ಇಯರ್ ಈಸ್ ಡೈಯಿಂಗ್ ಇನ್ ದ ನೈಟ್. ಈ ಒಂದು ರಾತ್ರಿಗೆ ಆ ಒಂದು ಹಳೆಯ ವರ್ಷ ಅಂತಕ್ಕಂಥದ್ದು ಸಾಯ್ತಾ ಇದೆ. ನಾಳೆ ಮುಂಜಾನೆ ನಮಗೆ ಹೊಸ ವರ್ಷ ಬರ್ತಾ ಇದೆ. ರಿಂಗ್ ಔಟ್ ವೈಲ್ಡ್ ಬೆಲ್ಸ್ ಆ್ಯಂಡ್ ಲೆಟ್ ಹಿಮ್ ಡೈ. ಇಲ್ಲಿ ಲೆಟ್ ಹಿಮ್ ಅಂದರೆ ಅವನನ್ನು ಸಾಯಿಸಿ. ಆ ಅವನು ಅಂತಕ್ಕಂಥದ್ದನ್ನು ಇಲ್ಲಿ ಒಂದು ವರ್ಷಕ್ಕೆ ಹೋಲಿಸ್ತಾ ಇದ್ದಾರೆ. ಇದು ಡಿಸೆಂಬರ್ನ ಕೊನೆಯ ದಿನದ ರಾತ್ರಿ ಅನ್ನೋ ಅರ್ಥದಲ್ಲಿ ಆ ಒಂದು ವರ್ಷಕ್ಕೆ ಹೋಲಿಸ್ತಾ ಇದ್ದಾರೆ. ಹಾಗೆ ಆ ಹಿಮ್ ಅಂತಕ್ಕಂಥದ್ದನ್ನು ತನ್ನ ಸ್ನೇಹಿತನಿಗೂ ಸಹ ಹೋಲಿಸ್ತಾ ಇರಬಹುದು. ಲೆಟ್ ಹಿಮ್ ಡೈ. ಆ ಒಂದು ವರ್ಷ ಇಲ್ಲಿಗೆ ಸತ್ತೋಗಲಿ, ಮುಂದಿನ ವರ್ಷಕ್ಕೆ ನಾವು ಹೊಸ ಒಂದು ಬೆಲ್ಲನ್ನು ಮೂಡಿಸೋಣ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ರಿಂಗ್ ಔಟ್ ದ ಓಲ್ಡ್, ರಿಂಗ್ ಇನ್ ದ ನ್ಯೂ, ರಿಂಗ್ ಹ್ಯಾಪಿ ಬೆಲ್ಸ್ ಅಕ್ರಾಸ್ ದ ಸ್ನೋ. ದ ಇಯರ್ ಈಸ್ ಗೋಯಿಂಗ್, ಲೆಟ್ ಹಿಮ್ ಗೋ. ರಿಂಗ್ ಔಟ್ ದ ಫಾಲ್ಸ್, ರಿಂಗ್ ಇನ್ ದ ಟ್ರೂ. ಈ ನೋಡಿ ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ನೋಡೋದಾದರೆ ರಿಂಗ್ ಔಟ್ ದ ಓಲ್ಡ್. ಓಲ್ಡ್ ಅಂದಾಗ ಹಳೆಯದ್ದು, ಹಳೆಯ ವರ್ಷ ಹೋಗಿದೆ, ಈ ರಾತ್ರಿಗೆ ಆ ವರ್ಷ ಕಳೆದು ಹೊಸ ವರ್ಷ ಬರ್ತಾ ಇದೆ. ರಿಂಗ್ ಔಟ್ ಅದನ್ನು ಒಡೆದೋಡಿಸಿ. ರಿಂಗ್ ಇನ್ ದ ನ್ಯೂ, ಹೊಸ ವರ್ಷವನ್ನು ನಾವು ವೆಲ್ಕಮ್ ಮಾಡೋಣ, ಇನ್ವೈಟ್ ಮಾಡೋಣ. ರಿಂಗ್ ಹ್ಯಾಪಿ ಬೆಲ್ಸ್ ಅಕ್ರಾಸ್ ದ ಸ್ನೋ. ಇಲ್ಲಿ ಸಂತಸದ ಬೆಲ್ಗಳನ್ನು ನಾವು ಬಾರಿಸೋಣ. ಅಕ್ರಾಸ್ ದ ಸ್ನೋ. ಸ್ನೋ ಅಂದಾಗ ಇದು ಡಿಸೆಂಬರ್ ತಿಂಗಳು ಚಳಿಗಾಲ ಆಗಿರುತ್ತೆ. ಇಲ್ಲಿ ನಾವು ಹೊಸ ಬೆಲ್ಗಳನ್ನು ಮೂಡಿಸೋಣ. ದ ಇಯರ್ ಈಸ್ ಗೋಯಿಂಗ್. ಈ ವರ್ಷ ಅಂತಕ್ಕಂಥದ್ದು ಕಳೆದು ಹೋಗ್ತಾ ಇದೆ. ಲೆಟ್ ಹಿಮ್ ಗೋ. ಆತನನ್ನು ಹೋಗೋಕ್ಕೆ ಬಿಟ್ಟುಬಿಡಿ. ಈಗಾಗಲೇ ನಾನು ಹೇಳಿದಾಗೆ ಅದು ಒಂದು ವರ್ಷ ಆಗಿರ್ಬೋದು, ಹಾಗೆ ತನ್ನ ಸ್ನೇಹಿತನೂ ಸಹ ಆಗಿರ್ಬೋದು. ಲೆಟ್ ಹಿಮ್ ಗೋ. ಅವನು ಹೋಗಲಿ. ಆತ ಈ ಒಂದು ವರ್ಷದ ಕೊನೆಗೆ ಆತ ಹೊರಟೋಗ್ಲಿ. ಅದು ವರ್ಷವಾಗಿರ್ಬೋದು, ಆತನ ಸ್ನೇಹಿತನಾಗಿರ್ಬೋದು. ಲೆಟ್ ಹಿಮ್ ಗೋ, ಹೊರಟೋಗ್ಲಿ. ರಿಂಗ್ ಔಟ್ ದ ಫಾಲ್ಸ್. ಫಾಲ್ಸ್ ಅಂದರೆ ತಪ್ಪುಗಳು, ಕೆಟ್ಟದ್ದು ಅಥವಾ ದುಃಖ, ಇವೆಲ್ಲವೂ ಸಹ ರಿಂಗ್ ಔಟ್. ಅವನ್ನು ನಾವು ಬೆಲ್ನ ರೀತಿ ಬಾರಿಸಿ ಅವುಗಳನ್ನು ಬಿಟ್ಬಿಡೋಣ. ರಿಂಗ್ ಇನ್ ದ ಟ್ರೂ. ನಾವು ಮುಂದಿನ ವರ್ಷ ಅಂತಕ್ಕಂಥದ್ದನ್ನು ನಾವು ಸ್ವಾಗತಿಸೋಣ. ಈಗ ಕಳೆದ ವರ್ಷ ಅಂತಕ್ಕಂಥದ್ದೆಲ್ಲ ನೆನಪುಗಳು, ಅದು ಹಾಗೋಗಿದೆ, ಮುಗಿದೋಗಿದೆ, ಅದೆಲ್ಲ ಫಾಲ್ಸ್. ರಿಂಗ್ ಇನ್ ದ ಟ್ರೂ. ಮುಂದೆ ನಮಗೆ ಹೊಸ ಒಂದು ವರ್ಷ ಬರ್ತಾ ಇದೆ, ಹೊಸ ಒಂದು ದಿನಗಳು ಬರ್ತಾ ಇದೆ, ಅವು ನಿಜವಾದದ್ದು. ಅವುಗಳನ್ನು ರಿಂಗ್ ಇನ್
ಒಳಗೆ ಸೇರಿಸ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇನ್ನು ಮೂರನೇ ಸ್ಟ್ಯಾನ್ಸಾಗೆ ಬಂದಾಗ, ರಿಂಗ್ ಔಟ್ ದ ಗ್ರೀಫ್ ದಟ್ ಸ್ಯಾಪ್ಸ್ ದ ಮೈಂಡ್ ಫಾರ್ ದೋಸ್ ದಟ್ ಹಿಯರ್ ವಿ ಸಿ ನೋ ಮೋರ್, ರಿಂಗ್ ಔಟ್ ದ ಫೀಡ್ ಆಫ್ ರಿಚ್ ಅಂಡ್ ಪೂರ್, ರಿಂಗ್ ಇನ್ ರೀಡ್ರೆಸ್ ಟು ಆಲ್ ಮ್ಯಾನ್ಕೈಂಡ್. ಇಲ್ಲಿ ಮೂರನೇ ಸ್ಟ್ಯಾನ್ಸಾದಲ್ಲಿ ಟೆನಿಸನ್ ರವರು ಹೇಳ್ತಾ ಇದ್ದಾರೆ, ರಿಂಗ್ ಔಟ್ ದ ಗ್ರೀಫ್ ದಟ್ ಸ್ಯಾಪ್ಸ್ ದ ಮೈಂಡ್. ಗ್ರೀಫ್ ಅಂದರೆ ದುಃಖ, ಸ್ಯಾಪ್ಸ್ ದ ಮೈಂಡ್ ನಮ್ಮ ಮನಸ್ಸನ್ನು ಒಂದು ಡಿಪ್ರೆಷನ್ಗೆ ತಗೊಂಡು ಹೋಗುವಂತಹ, ನಮ್ಮನ್ನು ಕುಗ್ಗಿಸುವಂತಹ ಒಂದು ಗ್ರೀಫ್, ದುಃಖಗಳು ಏನೇನಿದೆ ಅದನ್ನೆಲ್ಲ ರಿಂಗ್ ಔಟ್, ಒಡೆದೋಡಿಸೋಣ, ಅವುಗಳನ್ನೆಲ್ಲ ತೆಗೆದು ಹಾಕೋಣ, ನಮ್ಮ ಮನಸ್ಸಿಂದ ಅವುಗಳನ್ನು ತೆಗೆದು ಹಾಕೋಣ. ಫಾರ್ ದೋಸ್ ದಟ್ ಹಿಯರ್ ವಿ ಸಿ ನೋ ಮೋರ್, ನಾವು ಯಾರನ್ನ ಇನ್ನು ಮುಂದೆ ನೋಡೋಕ್ಕಾಗೋದಿಲ್ವೋ, ನೋಡಿ, ವಿ ಸಿ ನೋ ಮೋರ್, ಅವರನ್ನು ನಾವು ಮತ್ತೆ ನೋಡೋಕ್ಕಾಗಲ್ಲ. ಅಂದರೆ ಈ ಹಳೆ ದಿನಗಳು ಮತ್ತೆ ನಮಗೆ ಮರುಕಳಿಸೋದಿಲ್ಲ. ಹಳೆಯ ಒಂದು ದುಃಖಗಳೇನಿದೆ ನಮ್ಮ ಮನಸ್ಸಲ್ಲಿ, ಆ ದುಃಖಗಳನ್ನೆಲ್ಲ ಒಡೆದೋಡಿಸೋಣ. ಅವು ನಮ್ಮನ್ನು ಕುಗ್ಗಿಸುತ್ತೆ. ಸ್ಯಾಪ್ಸ್ ದ ಮೈಂಡ್, ನಮ್ಮ ಮನಸ್ಸನ್ನು ಕುಗ್ಗಿಸುತ್ತೆ. ಅವುಗಳನ್ನು ರಿಂಗ್ ಔಟ್ ಮಾಡೋಣ. ಆ್ಯಂಡ್ ಫಾರ್ ದೋಸ್ ದಟ್ ಹಿಯರ್ ವಿ ಸಿ ನೋ ಮೋರ್, ನಾವು ಇನ್ನು ಯಾರನ್ನು ನೋಡೋಕ್ಕಾಗಲ್ವೋ ಅವರನ್ನೆಲ್ಲವನ್ನು ಸಹ ನಾವು ಇಲ್ಲಿಗೆ ರಿಂಗ್ ಔಟ್, ಹೊಡೆದೋಡಿಸೋಣ, ಅವುಗಳನ್ನು ಬಿಟ್ಬಿಡೋಣ ಅಂತ ಹೇಳ್ತಾರೆ. ರಿಂಗ್ ಔಟ್ ದ ಫ್ಯೂಡ್ ಆಫ್ ರಿಚ್ ಅಂಡ್ ಪೂರ್. ಫ್ಯೂಡ್ ಅಂದಾಗ ಫೈಟ್ ಆಗಿರುತ್ತೆ. ರಿಂಗ್ ಔಟ್ ದ ಫೈಟ್ ಆಫ್ ಪೂರ್ ಅಂಡ್ ರಿಚ್. ಮತ್ತು ಇಲ್ಲಿ ಆ ಒಂದು ಬಡವ ಮತ್ತು ಶ್ರೀಮಂತರ ಮಧ್ಯೆ ನಡೀತಕ್ಕಂತಹ ಒಂದು ಆ ಫೈಟ್ ಏನಿದೆ, ಆ ಬ್ರಿಡ್ಜ್ ಅಂತಕ್ಕಂಥದ್ದೇನಿದೆ, ಅವರ ಮಧ್ಯೆ ಇರ್ತಕ್ಕಂಥ ಒಂದು ಅಂತರ ಏನಿದೆ, ಅವರಿಬ್ಬರ ಮಧ್ಯೆ ನಡೀತಕ್ಕಂಥ ಒಂದು ಫೈಟ್ ಏನಿದೆ, ಅದನ್ನು ರಿಂಗ್ ಔಟ್, ಇಲ್ಲಿಗೆ ನಾವು ಬಿಟ್ಬಿಡೋಣ. ಮುಂದೆ ಯಾವುದೇ ರೀತಿ ರಿಚ್ ಆ್ಯಂಡ್ ಪೂರ್ ಅಂತಕ್ಕಂಥ ಅಸಮಾನತೆ ಇರಬಾರ್ದು. ರಿಂಗ್ ಇನ್ ರೀಡ್ರೆಸ್ ಟು ಆಲ್ ಮ್ಯಾನ್ಕೈಂಡ್, ಎಲ್ಲ ಮನುಷ್ಯರು ಒಂದೇ, ನಾವೆಲ್ಲರೂ ಸಮಾನವಾಗಿ ಇರಬೇಕು ಅಂತಕ್ಕಂಥದ್ದನ್ನು ಸಾರೋಣ. ರಿಂಗ್ ಔಟ್ ಆಲ್ ದ ಗ್ರೀಫ್, ರಿಂಗ್ ಔಟ್ ದ ಫ್ಯೂಡ್ ಫೈಟ್ ಆಫ್ ರಿಚ್ ಆ್ಯಂಡ್ ಪೂರ್. ನಂತರ ಮುಂದಿನ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ, ರಿಂಗ್ ಔಟ್ ಎ ಸ್ಲೋಲಿ ಡೈಯಿಂಗ್ ಕಾಸ್ ಆ್ಯಂಡ್ ಏನ್ಷಿಯಂಟ್ ಫಾರ್ಮ್ಸ್ ಆಫ್ ಪಾರ್ಟಿ ಸ್ಟ್ರೈಫ್, ರಿಂಗ್ ಇನ್ ದ ನೋಬ್ಲರ್ ಮೋಡ್ಸ್ ಆಫ್ ಲೈಫ್ ವಿತ್ ಸ್ವೀಟರ್ ಮ್ಯಾನರ್ಸ್, ಪ್ಯೂರರ್ ಲಾಸ್. ಈ ಒಂದು ಪದ್ಯದಲ್ಲಿ ಟೆನಿಸನ್ ರವರು ಹೇಳ್ತಾರೆ, ಸ್ಲೋ ಡೈಯಿಂಗ್ ಕಾಸ್ ಅಂದರೆ ಇಲ್ಲಿ ನಮ್ಮನ್ನು ನೋಯಿಸ್ತಕ್ಕಂತಹ, ನಮ್ಮನ್ನು ಒಂದು ರೀತಿಯಲ್ಲಿ ಹಾಳನ್ನಾಗಿ ಮಾಡಿಕೊಂಡಿದ್ದಂತಹ ಏನ್ಷಿಯಂಟ್ ಫಾರ್ಮ್ಸ್ ಆಫ್ ಪಾರ್ಟಿ ಸ್ಟ್ರೈಫ್, ಪೊಲಿಟಿಕಲ್ ಒಂದು ನಾರ್ಮ್ಸ್, ಪೊಲಿಟಿಕಲ್ ಒಂದು ನಿಯಮಗಳು, ಪದ್ಧತಿಗಳು, ಸಿದ್ಧಾಂತಗಳು ಏನಿದೆ, ನಮ್ಮನ್ನು ಆಳ್ತಕ್ಕಂತಹ, ಒಂದು ಕಡೆಗಣಿಸಿ ನೋಡ್ತಕ್ಕಂತಹ ಒಂದು ಆ ರಾಜಕೀಯದ ನೀತಿಗಳನ್ನೆಲ್ಲವನ್ನು ರಿಂಗ್ ಔಟ್, ತೆಗೆದು ಹಾಕೋಣ. ಈ ಹಳೆ ವರ್ಷ ಹೋದ ಹಾಗೆ ಅವುಗಳನ್ನೆಲ್ಲ ಬಿಟ್ಟುಬಿಡೋಣ. ರಿಂಗ್ ಇನ್ ದ ನೋಬ್ಲರ್ ಮೋಡ್ಸ್ ಆಫ್ ಲೈಫ್. ನೋಬ್ಲರ್ ಅಂದರೆ ಶ್ರೇಷ್ಠವಾದಂತಹ, ಮೋಡ್ಸ್ ಅಂದರೆ ಒಂದು ಲೈಫ್ನ ರೀತಿಗಳು, ಒಂದು ಒಳ್ಳೆಯ ಜನರಾಸಿಟಿ, ಮೊರಾಲಿಟಿ ಇರ್ತಕ್ಕಂಥ ಲೈಫನ್ನು ತಗೊಳ್ಳೋಣ. ಅಂದರೆ ಒಳ್ಳೆಯ ಶ್ರೇಷ್ಠತೆಯ, ಒಳ್ಳೆಯ ಗುಣಗಳನ್ನು, ನಮ್ಮ ಲೈಫ್ಗೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ನಾವು ಇಲ್ಲಿ ರಿಂಗ್ ಇನ್, ಒಳಕ್ಕೆ ತಗೊಳ್ಳೋಣ. ಸ್ವೀಟರ್ ಮ್ಯಾನರ್ಸ್, ಪ್ಯೂರರ್ ಲಾಸ್, ಒಳ್ಳೆಯ ಗುಣಗಳು ಮತ್ತು ಶುದ್ಧವಾದಂತಹ ನಿಯಮಗಳನ್ನು ಪಾಲಿಸೋಣ, ಅವುಗಳನ್ನು ರಿಂಗ್ ಇನ್ ಮಾಡ್ಕೊಳ್ಳೋಣ ಅಂತಕ್ಕಂತಹ ಮಾತನ್ನು ಹೇಳ್ತಾರೆ. ನೆಕ್ಸ್ಟ್, ರಿಂಗ್ ಔಟ್ ದ ವಾಂಟ್, ದ ಕೇರ್, ದ ಸಿನ್, ದ ಪೇತ್ಲೆಸ್ ಕೋಲ್ಡ್ನೆಸ್ ಆಫ್ ದ ಟೈಮ್ಸ್, ರಿಂಗ್ ಔಟ್ ಮೈ mournful rhymes, but ring the puller minstrel in. ನೋಡಿ, ಇಲ್ಲಿ ಈ ಒಂದು ಸಾಲಿನಲ್ಲಿ ಹೇಳ್ತಾರೆ, ರಿಂಗ್ ಔಟ್ ದ ವಾಂಟ್ ಅಂದಾಗ ನಮಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಅಂದರೆ ಡಿಸೈರ್ಸ್, ಆಸೆಗಳನ್ನು ರಿಂಗ್ ಔಟ್ ಮಾಡಿಬಿಡೋಣ. ದ ಕೇರ್, ದ ಸಿನ್, ಆ ತಪ್ಪುಗಳನ್ನು ಪಾಲಿಸ್ತಕ್ಕಂಥದ್ದನ್ನು ನಾವು ರಿಂಗ್ ಔಟ್ ಮಾಡೋಣ. ದ ಫೇತ್ಲೆಸ್ ಕೋಲ್ಡ್ನೆಸ್ ಆಫ್ ದ ಟೈಮ್ಸ್ ಅಂದರೆ ಫೇತ್ಲೆಸ್, ನಂಬಿಕೆ ಇಲ್ಲದೆ ಇದ್ದಂತಹ ಕೆಟ್ಟದ ಒಂದು ಅಪನಂಬಿಕೆಗಳು, ನಾವು ಆ ಒಂದು ನಂಬಿಕೆಯನ್ನು ಕಳೆದುಕೊಂಡಿದ್ದಂತಹ ಆ ಸಮಯಗಳು ಎಲ್ಲವನ್ನ ಸಹ ರಿಂಗ್ ಔಟ್, ತೆಗೆದು ಬಿಡೋಣ. ರಿಂಗ್ ಔಟ್ ಮೈ ಮೌರ್ನ್ಫುಲ್ ರೈಮ್ಸ್, ನಾನು ದುಃಖಮಯವಾಗಿ ಹಾಡಿರ್ತಕ್ಕಂತಹ ನನ್ನ ಪದ್ಯಗಳು, ರೈಮ್ಸ್ ಎಲ್ಲವನ್ನ ಸಹ ರಿಂಗ್ ಔಟ್, ತೆಗೆದು ಹಾಕೋಣ. ಹಳೆಯ ವರ್ಷ ಹೋಗ್ತಾ ಇದೆ ಎಂದಾಗ ಅವುಗಳನ್ನೆಲ್ಲವನ್ನು ಬಿಟ್ಬಿಡೋಣ, ನಾವು ಹೊಸ ವರ್ಷಕ್ಕೆ ಬರೋಣ. ಬಟ್ ರಿಂಗ್ ದ ಪುಲ್ಲರ್ ಮಿನಿಸ್ಟ್ರಲ್ ಇನ್. ಮಿನಿಸ್ಟ್ರಲ್ ಅಂದಾಗ ಒಂದು ಪರ್ಫಾರ್ಮೆನ್ಸ್, ನಾವು ಒಳ್ಳೆಯ ರೀತಿಯಲ್ಲಿ ಒಂದು ಪರ್ಫಾರ್ಮೆನ್ಸ್ ಮಾಡೋಣ, ಒಳ್ಳೆ ರೀತಿಯಲ್ಲಿ ನಾವು ನಡ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ರಿಂಗ್ ಔಟ್ ಫಾಲ್ಸ್ ಪ್ರೈಡ್ ಇನ್ ಪ್ಲೇಸ್ ಆಫ್ ಬ್ಲಡ್, ದ ಸಿವಿಕ್ ಸ್ಲ್ಯಾಂಡರ್ ಆ್ಯಂಡ್ ದ ಸ್ಪೈಟ್, ರಿಂಗ್ ಇನ್ ದ ಲವ್ ಆಫ್ ಟ್ರೂತ್ ಆ್ಯಂಡ್ ರೈಟ್, ರಿಂಗ್ ಇನ್ ದ ಕಾಮನ್ ಲವ್ ಆಫ್ ಗುಡ್. ಈ ಒಂದು ಸ್ಟ್ಯಾನ್ಸದಲ್ಲಿ ಅವರು ಹೇಳ್ತಾರೆ, ರಿಂಗ್ ಔಟ್ ದಿ ಫಾಲ್ಸ್ ಪ್ರೈಡ್ ಅಂದರೆ ಹೆಮ್ಮೆ, ಹೊಗಳಿಕೆ, ತಪ್ಪು ಹೊಗಳಿಕೆಗಳನ್ನು ನಾವಿಲ್ಲಿ ಬಿಟ್ಬಿಡೋಣ.
ಬೇಡ. ಅನಾವಶ್ಯಕವಾಗಿ ಆ ಒಂದು ತಪ್ಪು ಹೊಗಳ್ತಕ್ಕಂಥದ್ದು, ಒಬ್ಬ ಮನುಷ್ಯನನ್ನು ಹೊಗಳಿಕೆಗೆ ಅಟ್ಟ ಇರಿಸ್ತಕ್ಕಂತಹ ಒಂದು ಮಾತುಗಳು, ಆ ಒಂದು ಫಾಲ್ಸ್ ಪ್ರೈಡ್, ನಮ್ಮಲ್ಲಿರ್ತಕ್ಕಂತಹ ಒಂದು ತಪ್ಪು ಹಿರಿಮೆಯನ್ನು ನಾವು ಬಿಟ್ಬಿಡೋಣ. ದ ಸಿವಿಕ್ ಸ್ಲೆಂಡರ್ ಆ್ಯಂಡ್ ದ ಸ್ಪೈಟ್ ಆ್ಯಂಡ್ ರಿಂಗ್ ಇನ್ ದ ನ್ಯೂ ಆಫ್ ಟ್ರೂತ್ ಆ್ಯಂಡ್ ರೈಟ್. ನಾವು ರಿಂಗ್ ಇನ್ ಸೇರಿಸ್ಕೊಳ್ಳೋಣ, ಹೊಸ ವರ್ಷವನ್ನು ಬರಮಾಡ್ಕೊಳ್ಳೋಣ. ಅದು ಎಂತಹ ದಿನಗಳಂದರೆ ರಿಂಗ್ ಇನ್ ದ ಲವ್ ಆಫ್ ಟ್ರೂತ್, ಸತ್ಯವನ್ನು ಪ್ರೀತಿ ಮಾಡ್ತಕ್ಕಂಥದ್ದು, ಆ್ಯಂಡ್ ರೈಟ್, ಸತ್ಯವನ್ನು ನಾವು ಇಲ್ಲಿ ಬರಮಾಡ್ಕೊಳ್ಳೋಣ. ರಿಂಗ್ ಇನ್ ದ ಕಾಮನ್ ಲವ್ ಆಫ್ ಗುಡ್, ಎಲ್ಲರಲ್ಲೂ ಒಳ್ಳೆಯತನವನ್ನು ನಾವು ಬರಮಾಡಿಕೊಳ್ಳೋಣ. ಅಲ್ಲಿ ಒಳ್ಳೆಯತನವನ್ನು ನಾವು ಪ್ರೀತಿಸೋಣ. ಪ್ರತಿಯೊಬ್ಬರಲ್ಲೂ ಒಂದು ಕಾಮನ್ ಲವ್, ಪ್ರತಿಯೊಬ್ಬರಿಗೂ ಸಹ ಒಂದು ಪ್ರೀತಿಯನ್ನು ನಾವು ಹಂಚೋಣ, ಅವುಗಳನ್ನು ಬರಮಾಡಿಕೊಳ್ಳೋಣ. ಕೆಟ್ಟದ್ದನ್ನೆಲ್ಲವನ್ನು ಸಹ ರಿಂಗ್ ಔಟ್, ತೆಗೆದು ಹಾಕೋಣ ಅಂತ ಹೇಳ್ತಾರೆ. ರಿಂಗ್ ಔಟ್ ದ ಓಲ್ಡ್ ಶೇಪ್ಸ್ ಆಫ್ ಫೋಲ್ಡ್ ಡಿಸೀಸ್, ರಿಂಗ್ ಔಟ್ ದ ನ್ಯಾರೋಯಿಂಗ್ ಲಸ್ಟ್ ಆಫ್ ಗೋಲ್ಡ್, ರಿಂಗ್ ಔಟ್ ದ 1000 ವಾರ್ಸ್ ಆಫ್ ಓಲ್ಡ್, ರಿಂಗ್ ಇನ್ ದ 1000 ಇಯರ್ಸ್ ಆಫ್ ಫೇಸ್. ನೋಡಿ, ಈ ಒಂದು ಸ್ಟಾನ್ಸದಲ್ಲಿ ಹೇಳ್ತಾರೆ ರಿಂಗ್ ಔಟ್ ದ ಓಲ್ಡ್ ಶೇಪ್ಸ್ ಆಫ್ ಫೋಲ್ಡ್ ಡಿಸೀಸ್, ಅಂದರೆ ಹಳೆಯ ಒಂದು ಡಿಸೀಸ್, ಕಾಯಿಲೆಗಳು, ಅವೆಲ್ಲವನ್ನು ರಿಂಗ್ ಔಟ್, ತೆಗೆದು ಹಾಕೋಣ. ಹಳೆಯ ಒಂದು ಕಾಯಿಲೆಗಳನ್ನು ತೆಗೆದು ಹಾಕೋಣ. ರಿಂಗ್ ಔಟ್ ದ ನ್ಯಾರೋಯಿಂಗ್ ಲಸ್ಟ್ ಆಫ್ ಗೋಲ್ಡ್, ಲಸ್ಟ್ ಆಫ್ ಗೋಲ್ಡ್ ಅಂದರೆ ಒಂದು ಚಿನ್ನಕ್ಕಾಗಿ ಲಸ್ಟ್, ಆಸೆ ಪಡ್ತಕ್ಕಂಥದ್ದು, ಅಂದರೆ ಸಿರಿತನಕ್ಕೆ ಆಸೆ ಪಡ್ತಕ್ಕಂತಹ ಒಂದು ನ್ಯಾರೋ ಮೈಂಡ್ ಇರುತ್ತೆ. ನಮಗೆ ಎಲ್ಲವೂ ಸಹ ದುಡ್ಡು, ಹಣ, ಶ್ರೀಮಂತಿಕೆ ಅಂತಕ್ಕಂತಹ ಆ ಒಂದು ಮನಸ್ಸನ್ನು ರಿಂಗ್ ಔಟ್, ತೆಗೆದು ಹಾಕೋಣ. ರಿಂಗ್ ಔಟ್ ದ 1000 ವಾರ್ಸ್ ಆಫ್ ಓಲ್ಡ್ ಮೀನ್ಸ್ ಈ ವರ್ಷಕ್ಕಿಂತ ಹಿಂದೆ ಹಲವಾರು ಯುದ್ಧಗಳು ನಡೆದೋಗಿದೆ, ಸಾವಿರಾರು ಯುದ್ಧಗಳು ನಡೆದಿದೆ. ಆ ಓಲ್ಡ್ ಎಲ್ಲ ಯುದ್ಧಗಳ ಒಂದು ಕಹಿ ನೆನಪುಗಳನ್ನು ರಿಂಗ್ ಔಟ್, ತೆಗೆದು ಹಾಕೋಣ. ರಿಂಗ್ ಇನ್ ದ 1000 ಇಯರ್ಸ್ ಆಫ್ ಪೀಸ್, ರಿಂಗ್ ಇನ್, ಬರಮಾಡಿಕೊಳ್ಳೋಣ. 1000 ಇಯರ್ಸ್ ಆಫ್ ಪೀಸ್, ಪೀಸ್ ಅಂದಾಗ ಶಾಂತಿ, ನೆಮ್ಮದಿ, ಸಾವಿರಾರು ವರ್ಷಗಳ ಮುಂದಿನ ಭವಿಷ್ಯದ ಪ್ರೀತಿ ಮತ್ತು ಆ ಒಂದು ಪೀಸ್, ನೆಮ್ಮದಿಯ ಶಾಂತಿಯನ್ನು ನಾವು ಬರಮಾಡಿಕೊಳ್ಳೋಣ ಅಂತ ತಿಳಿಸ್ತಾರೆ. ಇನ್ನು ಕೊನೆಯ ಸ್ಟ್ಯಾನ್ಸಾಗೆ ಬಂದಾಗ ರಿಂಗ್ ಇನ್ ದ ವೈಲೆಂಟ್ ಮ್ಯಾನ್ ಅಂಡ್ ಫ್ರೀ, ದ ಲಾರ್ಜರ್ ಹಾರ್ಟ್, ದ ಕೈಂಡ್ಲರ್ ಹ್ಯಾಂಡ್, ರಿಂಗ್ ಔಟ್ ದ ಡಾರ್ಕ್ನೆಸ್ ಆಫ್ ದ ಲ್ಯಾಂಡ್, ರಿಂಗ್ ಇನ್ ದ ಕ್ರಿಸ್ಟ್ ದಟ್ ಈಸ್ ಟು ಬಿ. ನೋಡಿ, ಇಲ್ಲಿ ಕೊನೆಯ ಒಂದು ಸ್ಟ್ಯಾನ್ಸಾಗೆ ಬಂದಾಗ ಅಲ್ಲಿ ಹೇಳ್ತಾರೆ ರಿಂಗ್ ಔಟ್ ದಿ ಮ್ಯಾನ್ಕೈಂಡ್ he wants the good mankind. ಗುಡ್ ಮ್ಯಾನ್ಕೈಂಡ್ ಅಂದಾಗ ಇಲ್ಲಿ ರಿಂಗ್ ಇನ್ ದ ವಯಲೆಂಟ್ ಮ್ಯಾನ್ ಅಂಡ್ ಫ್ರೀ, ಇಲ್ಲಿ ರಿಂಗ್ ಇನ್ ಅಂದಾಗ ಬರಮಾಡಿಕೊಳ್ಳೋಣ. ಎಂತಹ ಅಂದರೆ ಒಂದು ಪ್ಯೂರ್ ಹಾರ್ಟೆಡ್, ಒಂದು ಒಳ್ಳೆಯ ಮನಸ್ಸನ್ನು ಹೊಂದಿರತಕ್ಕಂತಹ, ಕೈಂಡ್ ಹಾರ್ಟನ್ನು ಹೊಂದಿರತಕ್ಕಂತಹ ಮ್ಯಾನ್ಕೈಂಡನ್ನು, ಮನುಷ್ಯರನ್ನು ನಾವು ರಿಂಗ್ ಇನ್ ಬರಮಾಡ್ಕೊಳ್ಳೋಣ. ದ ಲಾರ್ಜರ್ ಹಾರ್ಟ್ ಆ್ಯಂಡ್ ಕೈಂಡ್ಲರ್ ಹ್ಯಾಂಡ್, ಸಹಾಯ ಮಾಡ್ತಕ್ಕಂತಹ ಒಳ್ಳೆಯ ಕೈಂಡ್ ಹಾರ್ಟ್, ಕರುಣೆಯ ಹೃದಯವನ್ನು ಹೊಂದಿರತಕ್ಕಂತಹ ಮ್ಯಾನ್ಕೈಂಡ್, ಮನುಷ್ಯರನ್ನು ನಾವು ಬರಮಾಡ್ಕೊಳ್ಳೋಣ. ರಿಂಗ್ ಔಟ್ ದ ಡಾರ್ಕ್ನೆಸ್ ಆಫ್ ದ ಲ್ಯಾಂಡ್, ಈ ಭೂಮಿಯಲ್ಲಿರ್ತಕ್ಕಂಥ ಒಂದು ಡಾರ್ಕ್ನೆಸ್, ಅಂಧಕಾರವನ್ನು ಎಲ್ಲವನ್ನು ರಿಂಗ್ ಔಟ್, ನಾವು ಒಡೆದು ಓಡಿಸೋಣ. ರಿಂಗ್ ಇನ್ ದ ಕ್ರಿಸ್ಟ್ ದಟ್ ಈಸ್ ಟು ಬಿ, ರಿಂಗ್ ಇನ್ ದ ಕ್ರಿಸ್ಟ್ ಅಂದಾಗ ನಾವು ಆ ಒಂದು ಕ್ರಿಸ್ತನ್ನು ಬರಮಾಡಿಕೊಳ್ಳೋಣ, ಅಂದರೆ ಹೊಸ ವರ್ಷವನ್ನು ನಾವಿಲ್ಲಿ ಬರಮಾಡಿಕೊಳ್ಳೋಣ ಅಂತಕ್ಕಂತಹ ಒಂದು ಅರ್ಥವನ್ನು ತಿಳಿಸ್ತಾರೆ. ಈ ಪದ್ಯದ ಮೂಲಕ ಆಲ್ಫ್ರೆಡ್ ಟೆನ್ನಿಸನ್ ರವರು ಹೇಳಲು ಹೊರಟಿರ್ತಕ್ಕಂಥದ್ದು ಹಳೆಯ ವರ್ಷದ ನೆನಪುಗಳು, ಹಳೆಯ ಘಟನೆಗಳನ್ನೆಲ್ಲ ನಾವು ಬಿಡೋಣ, ಹೊಸ ಒಂದು ವರ್ಷಕ್ಕೆ ಬೆಲ್ಲನ್ನು ರಿಂಗ್ ಮಾಡಿ ಹೊಸ ಒಂದು ಹ್ಯಾಪಿ ಡೇಸನ್ನು, ಪೀಸ್ಫುಲ್ ಇಯರ್ಸನ್ನು ಬರಮಾಡಿಕೊಳ್ಳೋಣ ಅಂತಕ್ಕಂತಹ ಥೀಮ್ನೊಂದಿಗೆ ಈ ಪದ್ಯವನ್ನು ಬರೆದಿರ್ತಾರೆ. ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ಪದ್ಯದ ಕನ್ನಡ ಸಾರಾಂಶವನ್ನು ನೀಡಿದ್ದೇನೆ. ಇದು ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೂ ಈ ವಿಡಿಯೋದ ಸಮರಿ ಏನಿದೆ, ಈ ಪೊಯಮ್ನ ಸಮರಿಯನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.